ಯಾರಿಗೂ ಇಲ್ಲ. ಆಲ್ ಆರ್ ಈಕ್ವಲ್ ಅನ್ನೋದೊಂದು ನಮ್ಗೆ ಆರ್ಟಿಕಲ್ 14 ಅನ್ನೋದು ಒಂದು ವಿಧಿ ಐತಿ, ಅದು ಕಲಂ ಐತಿ, ಅದರೊಳಗಿಂದ ನಮ್ಗೆ ಎಲ್ಲರಿಗೂ ತಿಳಿತೈತಿ. ಆಮೇಲೆ ಲಿಂಗದ ಆಧಾರ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಅದು ಆರ್ಟಿಕಲ್ 15 ಪ್ರಕಾರ ಹೇಳ್ತೈತಿ. ಹೆಂಗಂತಂದ್ರೆ ಲಿಂಗ ಆಧಾರಿತ ಈಗ ಗಂಡು ಮಕ್ಕಳಿಗೆ ದುಡಿದ್ರೆ ಕೂಲಿ ಎಷ್ಟೈತಿ, ಹೆಣ್ಮಕ್ಳಿಗಿಂತ ಜಾಸ್ತಿ ಐತಿ. ಗಂಡು ಮಕ್ಕಳಿಗೆ ಜಾಸ್ತಿ ಐತಿ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗಿಂತ ಕಡಿಮೆ ಐತಿ. ಈಗ ಎಷ್ಟು ತಗೋತೀರ? 500-600 ಹೆಣ್ಮಕ್ಳು ತೊಗೊಂಡ್ರೆ, ಗಂಡು ಮಕ್ಳು ತೊಗೊಂಡ್ರೆ ನಿಮ್ಗೆ 300 ರೂಪಾಯಿ ಕೊಡ್ತಾರೆ. ಇದು ಎದ್ರಾಗ ಕೊಟ್ಟಾರಂದ್ರೆ ನಮ್ಮ ಸಂವಿಧಾನದೊಳಗೆ ನಮ್ಗೆ ಹಕ್ಕು ಐತಿ, ಅದು ಆರ್ಟಿಕಲ್ 15 ಪ್ರಕಾರ ಅದು ಸಿಗ್ತೈತಿ. ಉದ್ಯೋಗದೊಳಗೂ ಸಮಾನ ಐತಿ, ನಾವು ಎಲ್ಲ ಕೆಲಸನೂ ಮಾಡ್ಬೋದು ಅನ್ನೋವಂಥದ್ದನ್ನು ಆರ್ಟಿಕಲ್ 19 ಹೇಳ್ತೈತಿ. ಆಮೇಲೆ ನಾವು ಬದುಕಬೇಕಾದ್ರೂ ಗೌರವದಿಂದ ಬದುಕಬೇಕು, ಅದನ್ನೇನು ಹೇಳ್ತೈತಿ ಆರ್ಟಿಕಲ್ 21 ಅಂತ ಹೇಳ್ತೈತಿ. ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ. ನಾವು ಎಲ್ಲರೂ ಈ ಥರದಿಂದ ಕೆಲಸ ಮಾಡ್ತೀವಿ, ಇದೇ ಕೆಲಸ ನಾವು ಗಂಡ್ಮಕ್ಳು ಮಾಡೋ ಕೆಲಸನ ನಾವು ಮಾಡ್ತೀವಿ ಅಂದ್ರೆ ಆ ಕೆಲಸಕ್ಕೆ ಸಮಾನವಾದಂಥ ವೇತನ ಅಂತಂದ್ರೆ ಪಗಾರ ಕೊಡಬೇಕು. ಅದು ಎದರೊಳಗೆ ಬರ್ತೈತಿ ಅಂದ್ರೆ ಆರ್ಟಿಕಲ್ 39 ಬರ್ತೈತಿ. ಇವು ಏನು ಬರೀ ಏನಾಗಿವೆ ಇವೆಲ್ಲ ನಮ್ಗೇನು ಕಾಯ್ದೆ ಮಾಡ್ಯಾರ, ಸುಮ್ನೆ ಕೊಟ್ಟಾರ, ಹಕ್ಕು ಕೊಟ್ಟಾರ, ಅವ್ನು ನಾವು ಯಾರೂ ಚಲಾಯಿಸಂಗಿಲ್ಲ. ಯಾಕೆ ಚಲಾಯಿಸಂಗಿಲ್ಲ? ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ, ಯಾರು ನಮ್ಗೆ ಕೊಟ್ಟೇ ಇಲ್ಲ ಅಂತಂದು ನಾವು ಸುಮ್ಮನೆ ಕೂಡಬಾರ್ದು. ಯಾಕಂದ್ರೆ ಅದನ್ನು ತಿಳ್ಕೊಬೇಕು. ನಾವು ತಿಳ್ಕೊಂಡ್ರೆ ಏನಾಗ್ತೈತಿ, ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಬರ್ತೈತಿ, ನಮ್ಗೆ ಒಂದು ಶಕ್ತಿ ಬಂದಂಗೆ ಆಗ್ತೈತಿ. ಅದಕ್ಕೆ ಈಗ ಯಾರಾದರೂ ತಗೊಂಡು ನೀವು ಹೊರದಾಗಿ ಮದುವೆ ಮಾಡ್ತೀರಿ ಮಕ್ಕಳಿಗೆ, ಸಣ್ಣ ವಯಸ್ಸಿನಾಗ ಮಕ್ಕಳಿಗೆ ಮದುವೆ ಮಾಡಿದ್ರಂದ್ರೆ ಬಾಲ್ಯ ವಿವಾಹ ಅಂತಾರೆ. ಆಕೆಗೆ ಇನ್ನೂ 18 ಆಗಿರಂಗಿಲ್ಲ, ಅವಾಗಿನೇ ಮದುವೆ ಮಾಡಿಬಿಡ್ತೀರಿ. ಆಮೇಲೆ ಏನಾಗ್ತೈತಿ, ವರದಕ್ಷಿಣೆ ಕೊಡ್ತೀರಿ. ಸಾಕಷ್ಟು ವರದಕ್ಷಿಣೆ ಕೊಟ್ಟು ಮಕ್ಕಳಿಗೆ ಏನು ಮಾಡ್ತೀರಿ, ಮದುವೆ ಮಾಡ್ತೀರಿ. ಸ್ವಲ್ಪ ದಿನ ನಡೆದಿರ್ತಾರ, 2 ತಿಂಗಳು 3 ತಿಂಗಳು ಆಗಿರ್ತೈತಿ, ಯಾವ ಜಗಳ ತೆಗಿತಾರೆ. ವರದಕ್ಷಿಣೆನ ಕೊಡೋರು ಮತ್ತು ತಗೊಳ್ಳೋರು ಎರಡೂ ಕಡೆಯಿಂದನೂ ಅದು ತಪ್ಪು. ಯಾರು ಕೊಡ್ತಾರ ಅವ್ರಿಗೂ ಪನಿಷ್ಮೆಂಟ್ ಐತಿ ಕಾನೂನಿನ ದೃಷ್ಟಿಯೊಳಗೆ, ಯಾರು ತಗೋತಾರಲ್ಲ ಅವರಿಗೂ ಐತಿ. ಶಿಕ್ಷಣದ ಹಕ್ಕು RTE ಅಂತೇಳಿ 2009ರಲ್ಲಿ ಅದನ್ನು ತಿದ್ದುಪಡಿ ಮಾಡಿದ್ರು. ಅದರ ಪ್ರಕಾರ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ಉಚಿತ ಶಿಕ್ಷಣ ಹೆಣ್ಮಕ್ಳಿಗೆ? 6ರಿಂದ 12, 14 ವರ್ಷ ತನಕ ಉಚಿತ ಶಿಕ್ಷಣ ಅಂತ ಒಂದು ಕಾಯ್ದೆ ಇದೆ. ಓಕೆ, ಪ್ರಸೂತಿ ರಜೆ ಮತ್ತೆ ಸೌಲಭ್ಯಗಳ ಬಗ್ಗೆ ಕೂಡ ಮೇಡಮ್ ಅವರು ಮಾಡ್ತಾರೆ. ಹೌದಾ? 6 ತಿಂಗಳ ತನಕ ನಿಮಗೆ ನೀವು ಒಂದು ಸಂಸ್ಥೆ ಸೇರಿದ್ರೆ ನಿಮಗೆ 6 ತಿಂಗಳ ತನಕ ರಜೆ ಸಿಗ್ತದೆ, ಪಗಾರ ಜೊತೆಗೆ ರಜೆಯನ್ನು ಕೊಡುವಂಥದ್ದು. ಹೌದಾ? ಈ ಹಕ್ಕು ತುಂಬ ಮಂದಿಗೆ ಗೊತ್ತಿರೋಂಗಿಲ್ಲ. ನಾವು ದುಡಿತಾ ಇರ್ತೀವಿ, ಪ್ರಸೂತಿ ಅಲ್ಲ, ಏನು ಡೆಲಿವರಿ ಆಗೋದನ್ನ ದುಡಿತಾ ಇರ್ತೀವಿ. ಹೌದಾ? ಅವ್ರು ಅಂದ್ರು ಮೇಡಮ್ ಚೆನ್ನಾಗಿರೋದು, ಮಗು ಮೇಲೆ ನಿಮ್ಮ ಆರೋಗ್ಯ ಪರಿಣಾಮ ಬೀಳ್ತದೆ, ಮಗುಗೂ ಆಗುತ್ತೆ ಮತ್ತು ನಿಮಗೂ.